ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಗಿರ್ಜಿ, ನಿನಗೊಂದು ಸಂತೋಷದ ವಿಚಾರ. ನೀವು ಯಾವಾಗ ಗೌಡ್ರ ಕೈ ಕೆಲಸ ಕೊಂಡ್ರೆ ಅದೇ ಸಂತೋಷದ ವಿಚಾರ ಆಗೈತಿ. ಹೇಳ್ರಿ, ಏನ್ ಸಂತೋಷ? ಏನಿಲ್ಲ, ಪಗಾರ ಬಂತು. ಹೌದಾ? ತಗೋ ರೊಕ್ಕನ, ಪಗಾರ ಕೊಟ್ರ. ಅಷ್ಟು ರೊಕ್ಕ ಚಂದ ಕೊಟ್ಟಿರೇ, ಏನು ಅರ್ಧಕ್ಕರ್ಧ ಖರ್ಚು ಮಾಡಿರಿ? ಮತ್ತೆ ಈಗ ನೋಡ್ರಿ, ಮತ್ತೆ ರೊಕ್ಕ ಪಕ್ಕ ಖರ್ಚು ಮಾಡ್ಕೊಂಡು ಹಾಳಟ್ಟಿ ಯಾವಾರ ಮಾಡಿದ್ರಿ. ನಾನು ನನ್ನ ಮಗ ಮನ್ಯಾಗಂತೂ ಇರೋದಿಲ್ಲ, ಮನೆ ಬಿಟ್ಟು ಹೋಗ್ತೇವೆ ಅಷ್ಟೇ. ನೀವು ಒಬ್ಬರೇ ಇರ್ರಿ, ಯಾರು ಬೇಡ ಅಂತಾರ. ತೋ ಮಾತಿತ್ರ ಮನೆ ಬಿಟ್ಟು ಹೋಗ್ಕಂತೀಯಲ್ಲ ಮಂಗ್ಯಾನ್ ಮಕ್ಕದಕ್ಕೆ. ನೋಡು ಕರೆಕ್ಟ್ ಕೊಟ್ಟೇನೆ ಇಲ್ಲ ಅಂತಾರ ಗೊತ್ತಾಕತಿ. ₹1 ಹೆಚ್ಚು ಕಮ್ಮಿ ಮಾಡಿಲ್ಲ. ಈಗ ನೀನೇ ಕೊಡ್ಬೇಕು ನನ್ನ ಖರ್ಚಿಗೆ. ನಾನು ಹಂಗಾರೆ ಇರಲಿ, ಪಾಪ ನನ್ನ ಹೆಂಡತಿಗೆ ಇದು ಮಾಡೋದು ಬೇಡ ಅಂತೇಳಿ ನಾನು ಅನ್ಕೊಂಡ್ರೆ ರೊಕ್ಕ ತಂದು ಕೊಟ್ಟು ಇಸ್ಕೊಳ್ಳೋಣ ಅಂತ ನಾನು ಅನ್ಕೊಂಡ್ರೆ ನೀನೊಂದು ಹೊತ್ತಾಗ. ಹೌದಾ? ಕೊಡ್ರಿ. ನಾನು ನೀವು ಹಿಂಗೆ ಕರೆಕ್ಟಾಗಿ ರೊಕ್ಕ ತಂದು ಕೈಯಾಗ ಕೊಡ್ತೀರಿ ಅಂತ ಗೊತ್ತು, ಅದಕ್ಕೆ ಏನೋ ಒಂದು ಮಾಡೇನಿ, ತೋರಿಸ್ತೇನೆ ತಡ್ರಿ. ಏನ? ತಗೋರಿ. ಜಾಮೂನು? ಓ ಅಲ್ಲ, ಜಾಮೂನ್ ಮಾಡಿ ಏ ಅಲ್ಲಿ ಇವತ್ತು ನನ್ನ ಪಗಾರ ಆಕತ್ತೆ ಅಂತ ಗೊತ್ತಿತ್ತ ನಿಂಗೆ? ಹಂಗಾರ ನಿಂಗೆ ಗೊತ್ತೇ ಇಲ್ಲ ಅಂತ ಮಾಡಿದ್ದೆ. ನಿಮ್ಮ ಪಗಾರ ಆಕತಿ ಅಂತ ನಂಗೆ ಗೊತ್ತಿದ್ದಿದ್ದಿಲ್ಲ ಫಸ್ಟ್. ಆದರೆ ಗೌಡ್ರು ಅಂದ್ರಂತೆ ಶಾಂತಕ್ ನಿದ್ರಿಗೆ ಇವತ್ತು ಎಲ್ಲರಿಗೂ ಇದು ಪಗಾರ ಕೊಡ್ಬೇಕು ಅಂತ ಅನ್ನತ್ತಿದ್ರಂತೆ. ಮತ್ತೆ 1 ತಾರೀಕು ದಾಟ್ತು, 2-3 ತಾರೀಕು ಆದ್ರೂ ಕೊಡೋದಿಲ್ಲನ? ಅದಕ್ಕೆ ಜಾಮೂನ್ ಮಾಡೀನಿ. ಒಂದು 4 ಬಟ್ಲಕ್ ಹಾಕ. 4 ಬಟ್ಲಕ್ಕ? 1 ಬಟ್ಟಲ್ ಹಾಕ್ತೀನಿ. ಲೇ, ಬಟ್ಟಲಾಗ 4 ಹಾಕ. ಹೌದಾ? ಸರಿ. ಅವ ಯಾವಾಗ ನೋಡಿದ್ರು ಅವನ ಮಗ ಅಂದಳತಿ. ಹೇಳ ಮಗನೇ. ಅಪ್ಪ, ಜಾಮೂನ್ ಮಾಡಿ ನೋಡ್ಲಾ? ಜಾಮೂನು ಜಾಮೂನು. ಮತ್ತೆ ನಿಂಗೆ ಇಷ್ಟ ಅಲ್ಲ, ಅದಕ್ಕೆ ಮಾಡೀನಿ. ಅವ ನಾವು ಎಷ್ಟು ದಿನದಿಂದ ಕೇಳ್ತಿದ್ದೆ, ನೀವು ಮಾಡೋದಿದ್ದಿಲ್ಲ, ಇವತ್ತು ಮಾಡಿ ಅಲ್ಲವ. ನಂಗೆ ಯಾರು ಇಷ್ಟ ಆತ ಅವ. ನಂಗೆ ಒಂದು 8 ಹಾಕ್ಕೊಡವ. 8 ಹಾಕಯ್ಯಪ್ಪ, ಅಷ್ಟು ನೀನು ತಿನ್ನು, ಯಾರು ಬೇಡ ಅಂತಾರ? ಏನು ನೀ ತಿನ್ನ, ನಿಂಗೆ ಸಾಕಾಗೋಷ್ಟು ತಿನ್ನು, ನನ್ನ ಮನಸ್ಸು ತುಂಬಿಂದ ಬಿಡು. ಇಲ್ಲ ಅಂದ್ರೆ ಅಷ್ಟು ತಿನ್ನು, ಯಾರು ಬೇಡ ಅಂದ್ರೆ ಏನು? ಇಲ್ಲೇನು ನಿನ್ ಬಿಟ್ಟು ಮತ್ತೆ ಯಾರು ಅದಾರ ತಿನ್ನೋರ ಏನು? ಐ, ನನ್ನ ದೋಸ್ತ್ರಿಗೆ ಹೇಳಿ ಬರ್ತಾನಿ. ಅಪ್ಪೋ, ಹಂಗೆ ಮಾಡಬಾರ್ದು. ನಮ್ಮನೆ ಮಾಡೇವಿ ಅಂತ ಹೇಳಕ್ಕೆ ಹೋಗ್ಯಾನ? ಇನ್ನೂ ತೊಗೊಂಡೋಗಿ ಕೊಡಂಗಿದ್ದಿದ್ರೆ ಒಂದು ಮಾತು. ಇವ್ರಿಗೆ ಹಂಚಕ್ಕೆ ನಮಗೆ ಮನ್ಯಾಗ ಮಾಡೋದ ಒಂದು ಪಾಕಿಟ್ಲೆ ಮಾಡೇನಿ ನಾನು. ನೀನು ಯಾವಾಗ ಹೆಚ್ಚಿಗೆ ಮಾಡ್ತೀನಲ್ಲ ಅವಾಗ ಒಯ್ದು ಕೊಡವಂತ ಏನು? ಅವ ಮೊನ್ನೆ ಆ ಚೋಟ್ಯಾರ ಮನ್ಯಾಗ ನಂಗೆ ಹಾಕಿ ಕೊಟ್ಟಿದ್ರಲ್ಲ, ನಾನು ಅವ್ನ ಕರೆದು 1 2 ಹಾಕ್ಕೊಡ್ತೇನವ. ಅಲ್ಲ, ಮತ್ತೆ ಈ ಚೋಟನ ಒಬ್ಬನ ಕರೆದ್ರೆ ಉಳ್ದೋದರಿಗೆ ಸಿಟ್ಟು ಬರಂಗಿಲ್ಲ? ಅವ್ರು ಸಿಟ್ಟು ಬರ್ತೈತಿ ಅಂದ್ರೆ ನಂಗೆ ಕೊಟ್ಟಿದ್ದು ಚೋಟ್ಯಾ ಒಬ್ಬನೇ. ಆಯ್ತು, ಆ ಚೋಟನ ಅಷ್ಟ ಕರಿ ಏನು? ಹೋ ಅಲ್ಲ ಅವ, ನಾ ಎದಕ್ಕೆ ಬಂದೆ ಗೊತ್ತನ? ಇವತ್ತು ಆ ಪ್ರದೀಪನ್ ಬರ್ತಡೇ ಅಂತ. ಅದಕ್ಕೆ ನಾವೇನು ಮಾಡ್ಬೇಕ್ಲೇ? ಅವ್ರು ಕೇಕ್ ತಂದು ಕಟ್ ಮಾಡ್ತಾರಂತ, ಚೂಡ ಸಮೋಸ ಎಲ್ಲ ಕೊಡ್ತಾರಂತ. ನಾನು ತಿನ್ಬೇಕು. ಅವ ನಂದು ಬರ್ತಡೇ ಯಾವಾಗ ಮಾಡ್ತೀರವ ಹಂಗ? ಒಗ್ಗು ಅವನು ತಗ, ಇದು ಬೇರೆ ಶುರುವಾತ ನೋಡು. ಈಗ ಈ ವರ್ಷ ಹೋತ್ ನಿನ್ ಬರ್ತಡೇ ಮೊನ್ನೆ, ಏನ ಮುಂದ್ ವರ್ಷ ಮಸ್ತಿಗೆ ಮಾಡೋಣ ತಗೋ. ಏನಾರ ಒಂದಾ ಮುಂದಿನ ವರ್ಷ ಮಟ್ಟ ಕಾಯ್ಬೇಕನ? ನಂಗೆ ಈಗ ಏನಾರ ಮಾಡ್ರವ. ನಂಗೆ ಈ ವರ್ಷನ ಮಾಡ್ರಿ, ಇದೇ ತಿಂಗಳದಾಗ. ಅವರೆಲ್ಲ ಮಾಡಿ ಮಸ್ತ್ ಮಜಾ ಮಾಡಿರ್ತಾರ, ನಾನು ಆಮೇಲೆ ಮಾಡ್ಕೋಬೇಕು ಬರೇ. ಹಂಗಲ್ಲೇ, ಬರ್ತಡೇ ದಿನ ಬಿಟ್ಟು ಬರ್ತಡೇ ಇಲ್ದಾಗ ಮಾಡಿದ್ರೆ ನಗ್ತಾರೆ ಎಲ್ಲರೂ, ಗೊತ್ತನ? ಅಲ್ಲ, ಇದೇನ ಹುಡುಗ ಮೊನ್ನೆ ಬರ್ತಡೇ ಹೋಗೈತಿ ಈಗ ಮಾಡ್ಕೊಳಕತ್ತಾನಲ್ಲ ಅಂತೇಳಿ ಎಲ್ಲರೂ ನಗದಿಲ್ಲನ? ಹಂಗೆ ಮಾಡಬಾರ್ದು. ನೀನು ಬರ್ತಡೇ ಇದ್ದಿದ್ದ ದಿನ ಮಾಡ್ತೀವಿ, ಈಗ ಸುಮ್ಮನಿರು. ಏನು ಇನ್ನೊಂದು ಭಾಳ ಅಂದ್ರೆ ಇನ್ನೊಂದು 8-10 ತಿಂಗಳು ಬಂದೇ ಬಿಡ್ತೈತಿ. 8 ದಿನ ಅನ್ನಂಗೆ ಹೇಳ್ತೀಯಲ್ಲಪ್ಪ. 8 ತಿಂಗಳು ನಂಗೆ ಹೀಗೆ ಬೇಕು. ತಣ್ಣ ತಿಂತಿನ ಒದಿಲೆ ಜಾಡ್ಸಿ ನಿನ್ನ. ನಮ್ಮ ಗುಡಿಗೆ ಹಾಯಿಲೆ ಗುಡಿಸ್ಲಿಕ್ಕೆ ಹಾಯಿಲೆ ಅಂತ ನಾವು ನಿಂತೇವಿ. ನಮ್ದು ದಿಕ್ಕು ಹರಿವಲ್ತು, ಏನಿಲ್ಲ. ಏನು ಮಾಡೋದಪ್ಪ ಜೀವನ ನಡ್ಸಕ್ಕೆ ನಂಗೆ ನಮಗಾಗೈತಿ. ನೀವೊಂದು ಬರ್ತಡೇ ಮಾಡ್ಬೇಕಂತ ತಾಣ ಕುಂದ್ರೆ ಮಾಡ್ತೇವೆ ಅಂತ ಹೇಳೇವಿ ಇಲ್ಲಿಗ. ಅಪ್ಪ ಅಳಬಾರ್ದಪ್ಪ ಹಂಗೆಲ್ಲ. ಅಪ್ಪ ಅವನ ಕಷ್ಟನೂ ನೀ ಅರ್ಥ ಮಾಡ್ಕೋಬೇಕಲ್ಲ. ಮಕ್ಕಳು ಅಪ್ಪ ಅವನ ಕಷ್ಟ ಅರ್ಥ ಮಾಡ್ಕೋಬೇಕು. ಯಾರೋ ಏನೋ ಮಾಡ್ಯಾರ ಅಂತೇಳಿ ನಾವು ಅದನ್ನು ಮಾಡ್ಬೇಕು, ನಮ್ಮಪ್ಪ ನಮ್ಮವ್ವ ನಂಗೆ ಅದನ್ನು ಕೊಡಿಸ್ಬೇಕು ಅನ್ಕೊಳ್ಳೋದು ತಪ್ಪಪ್ಪ ಮಕ್ಕಳು. ಯಾಕಂದರೆ ಅವ್ರ ಹತ್ರ ಐತಿ, ಅವ್ರು ಮಾಡ್ಯಾರ, ನಮ್ಮ ಹತ್ರ ಇಲ್ಲ. ಹಂಗಂತೇಳಿ ನಾವು ಅಪ್ಪ ಅವು ಕಾಡೋದು ತಪ್ಪಲ್ಲನ? ಅಪ್ಪ ಅವ ನಮ್ಮ ಸಲ ನಿನ್ನ ಸಲ ಎಷ್ಟು ಜೀವ ಬಿಡ್ತಿರ್ತೇವೆ ನಾವು. ಏನೋ ಒಂದು ಕೊಡಿಸಿಲ್ಲ ಮಾಡಿಲ್ಲ ಅಂದ ತಕ್ಷಣ ಹಿಂಗೆ ಸಿಟ್ಟಾದ್ರೆ ನಮ್ಗೆ ಎಷ್ಟು ಬೇಜಾರಾಕೈತಿ. ಹೋಗ್ಲಿ ಬಿಡವ, ಅವ್ರು ಇದ್ದವ್ರು ಮಾಡ್ಕೊಲಿ, ನಮ್ಗೆ ಇದ್ದಾಗ ಕೊಡಿಸು ಅಂತಂದ್ರೆ ಎಷ್ಟು ಖುಷಿ ಆಕತಿ. ನಾವು ನಮ್ಮ ಮಗ್ಗೆ ಏನಾರ ಮಾಡ್ಬೇಕು ಅಂತ ನಮಗೂ ಇರ್ತೈತಿ. ಏನು ಮಾಡ್ತೀಪ್ಪ, ರೊಕ್ಕ ಇದ್ದಿದ್ದಿಲ್ಲ. ಈಗ ನಿಮ್ಮಪ್ಪ ದುಡಿಯಾಕತ್ತೈತಲ್ಲ, ಮಸ್ತ್ ರೊಕ್ಕ ದುಡಿಯಾತೈತಿ ನೋಡು. ಇವತ್ತು ಜಾಮೂನ್ ಮಾಡೇನಿ. ಈಗ ಪಗಾರ ಬಂದೈತಲ್ಲ, ತೆಗೆದಿಟ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಸಾಲದವ ಹರ್ಕೊಳ್ಳೋಣ. ಮತ್ತು ಮುಂದಿನ ತಿಂಗಳು ಪಗಾರ ಬರ್ತೈತಲ್ಲ, ಹೋಗಿ ನೀವು ಒಂದು ಚಂದನ ಅಂಗಿ ಕೊಡಿಸ್ತಾನೆ. ಏನು ಹಾಕೊಂಡು ಎಲ್ಲರಿಗೂ ತೋರಿಸುವಂತೆ. ಅವ್ನು ಕಾಡ್ಬಾರ್ದು ಮಗನೇ. ಏನಪ್ಪ ನನ್ನ ಮಗ ಜಾಣಲ್ಲನ? ಆತು. ಹಲೋ
ಅವನ ಅಷ್ಟು ಬೈದು ಹೇಳಿರಿ ಅಂತೆಲ್ಲ ಹೋಗ್ಲಿಲ್ಲ. ನೀವು ಒಟ್ಟು ನನ್ನ ಮಗ ಜಾಣ ಅಂದ್ಗುಟ್ಲೆ ಹೋಗ್ಯಾಬಿಟ್ಟು ನೋಡು. ಮಕ್ಕಳಿಗೆ ಎಲ್ಲ ಬೈದೇ ಹೇಳ್ಬೇಕು ಅಂತ ಏನಿಲ್ಲ, ಪ್ರೀತಿಯಿಂದ ಸಮಾಧಾನ ಹೇಳಿದ್ರು ಕೇಳ್ತಾರೆ. ಅಯ್ಯೋ ಅಯ್ಯೋ ನಿಮ್ಮ ಹೋರಿ ಕೈಕಾಲು ಮಕ್ಕ ತಕೊಂಬರಿ, ಬಟ್ಲಕ್ಕೆ ಹಾಕ್ತೇನೆ ಅವಂಗೂ ನಿಮಗೂ ಸೇರಿ ತಿನ್ನವಂತ್ರಿ. ಹಾಕಿ. ಈ ಕತಿ ಒಂದ್ಸಲ ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಆ ಕಡೆ ಒಂದ್ಸಲ ಈ ಕಡೆ ಆಗೈತಿ. ಏನು ಬೇಜಾರು ಮಾಡ್ಕೋಬೇಡ್ರಿ, ಯಾಕಂದ್ರೆ ಏನು ಮಾಡ್ತೀರಿ ಹೇಳ್ರಿ, ನನ್ನ ಪ್ರಾಬ್ಲಮ್ ಹಂಗೆ ಆಗ್ಬಿಟ್ಟೈತಿ. ಈಗ ನಿನ್ನೆ ಇದು ಹಾಕಿದ್ನಲ್ಲ ಸ್ನೇಹನ ಪ್ರೀತಿನ, ಅದು ಒಂದು ಚಾನಲ್ ಸರಿ ಹೋಯ್ತು. ಅದ್ರದ್ದು ಕೆಲಸ ಮುಗಿದಿದ್ದಕ್ಕೆ ಅದ್ರೊಳಗೆ ಹಾಕೀನಿ. ಇನ್ಮೇಲೆ ಇದೊಂದು ಎರಡಾಗ ಹಾಕೊಂತ ಹೋಗ್ತೀನಿ, ದಯವಿಟ್ಟು ನೋಡ್ಕೊಂತ ಹೋಗ್ರಿ. ಇದು ಏನಾಗೈತೆ ಅಂತಂದರೆ, ಇದು ಹಿಂದಿನ ಸ್ಟೋರಿ. ನಾನು ಒಂದೆರಡು ಮಾತನ್ನ ಹೇಳ್ತೇನೆ. ಅಕ್ಕ ತಂಗಿ ವಾರಗಿತ್ತಾರಿಬ್ರು, ಅತ್ತಿ ಸತ್ತ ಮೇಲೆ ಬೇರೆ ಆದಮೇಲೆ ವಾರಗಿತ್ತಿನ ದೂರಿಡೋಣ, ಯಾಕಂದ್ರೆ ನಾವು ದುಡ್ದಿದ್ದು ನಮಗೆ ಉಳಿಲಿ ಅಂತ ಪದ್ಮ ಅನ್ಕೊಂತಾಳ. ಶಾಂತಕ್ಕನ ಹೊರಗಿಡ್ತಾಳ. ಹೊರಗಿಡೋದ್ರಿಂದ ಆಮೇಲೆ ದೇವ್ರ ದಯದಿಂದ ಅವ್ರಿಗೆ ಒಂದು ಹೆಣ್ಣು ಮಗು ಇರ್ತೈತಿ. ಆಗ ಹುಟ್ಟಿದ ಮೇಲೂ ಚಲೋನೂ ಆಗಿರ್ತೈತಿ. ಅವ್ರಿಗೆ ಕ್ರಮೇಣ ದುಡಿಮೆ ದಾರಿ ಹತ್ತೈತಿ, ಒಳ್ಳೆ ರೀತಿ ಒಳಗೆ ದುಡಿತಾ ಇರ್ತಾರೆ. ಅದನ್ನು ನೋಡಿ ತಡ್ಕೊಳಕ್ಕಾಗ್ಲಾರ್ದೆ ಈಗ ಪದ್ಮ ಕೂಡ ಅವ್ರದ್ದೇ ಅವ್ರಂಥದ್ದೇ ಒಂದು ದುಡಿಮೆದು ಕಟ್ಗೆ ಡಿಪೋದ್ದು ಕಿಟಕಿ ಡೋರ್ ಮಾಡೋ ಅಂಥದ್ದು ಶಾಮಿಲ್ ಓಪನ್ ಮಾಡ್ಕೊಂಡಾಳ. ಓಪನ್ ಮಾಡ್ಕೊಂಡು ಅವ್ರ ಅಣ್ಣನ ಗಿರಾಕಿ ಹಚ್ಕೊಟ್ಟಾನ. ಈಗ ಆ ಗಿರಾಕಿ ಜೊತೆಗೆ ಹೆಂಗಿರ್ತಾರೆ, ಆಮೇಲೆ ಮುಂದೆ ಏನು ನಡೀತೈತೆ ಅನ್ನೋದೇ ನೋಡ್ರಿ. ಇದು ಸ್ವಲ್ಪ ಜಾಸ್ತಿ ಎಪಿಸೋಡ್ ಅಕ್ಕಾವಿವು. ನಾನು ನಿಮ್ಗೆ ಹೇಳಿದ್ದೆ ಒಂದು 10-15 ಎಪಿಸೋಡ್ ಒಳಗೆ ಮುಗಿಸ್ತೀನಿ ಅಂತ. ಈಗ ಯಾಕೋ ಸ್ವಲ್ಪ ಜಾಸ್ತಿ ಎಪಿಸೋಡ್ ಆಕೈತಿ. ಆಮೇಲೆ ಇದು ಮುಗಿದ್ಮೇಲೆ ಮತ್ತೆ ಕಂಟಿನ್ಯೂಸ್ ಕರೆಕ್ಟಾಗಿ ನಾನು ಇನ್ನೊಂದು ಹಾರರ್ ಸ್ಟೋರಿ ಐತಿ, ಅದು ಭಾಳ ಚೆನ್ನಾಗೈತಿ. ಇದಕ್ಕಿಂತ ಅದನ್ನು ಮಾಡ್ತೀನಿ ನೋಡ್ರಿ. ಅಲ್ರಿ ಅವ್ರು ನೀವು ಯಾಕೆ ಕಟ್ಟಿಗೆ ಮಾಡಿರಿ, ಏನು ಮಾಡಿರಿ ಅಂತ ನೋಡ್ತಾರೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಾ ಹೇಳೋದಾದ್ರೆ ಏನು, ಸುಮ್ಮನೆ ನೀವು ಅದು 1ನೇ ನಂಬರ್ ಬಿಟ್ಟು 2ನೇ ನಂಬರ್ ಮಾಡಿಕೊಡ್ರಿ. ಅಯ್ಯೋ ಹುಚ್ಚರು ಸಂತೆಪ್ಪ ನಿಮ್ಮದು ಅಂತ ತಗ. ಹಂಗಲ್ಲೇ ಹುಚ್ಚರು ಸಂತೆ ಅಂತೆಲ್ಲ ನೀನು. ನಾ ಈಗ ನಮ್ಮಣ್ಣ ಚಲೋ ಮಾಡ್ಕೊಟ್ಟು ಗಿರಾಕಿ ಒಳಾಕೊಂಡನ್ಲಿ, ನಾವು ಅಂತ ಮಾಡ್ಕೊಟ್ಟು ಗಿರಾಕಿ ಒಳಾಕೋಬೇಕಲ್ಲ. ನಾವು ಹಿಂಗೆ ಕಳ್ಳಕತ್ರಿ ಆಟ ಆಡಿದ್ರೆ ಹೆಂಗೆ ಹೇಳಿ ನೋಡೋಣ ನೀನೆ. ಸರಿ ಹೋಗಲ್ಲದು ಕಳ್ಳಕಂತ್ರಿ ಆಟ ಆಡಿದ್ರೆ. ಕಳ್ಳಕಂತ್ರಿ ಆಟ ಯಾರು ಆಡಂದ್ರಿ? ಸರಿ, ಈಗ 1ನೇ ನಂಬರ್ ಸಾಗುವನಿ 2ನೇ ನಂಬರ್ ಸಾಗುವನಿಗೆ ಎಷ್ಟಾರ ಫರ್ಕ್ ಐತಿ? ಅಂದರೆ ಎಷ್ಟು ಸಾವಿರ ನಿಮಗೆ ಉಳಿಬೋದು? 1 ನಂಬರಿಂದ ಮಾಡಿಕೊಟ್ರೆ ಒಂದು 20% ಉಳಿತೈತಿ. ಹೌದಾ? 2ನೇ ನಂಬರ್ ಕಟ್ಟಿಗೆ ಮಾಡಿಕೊಟ್ರೆ ಸಾಗುವನ್ಯಾಗ ಅದು ಒಂದು 40% ಉಳಿತೈತಿ. ಮತ್ತೆ ನಾವು ಶ್ರೀಮಂತರಾಗೋದು ಬೇಡನ? ಅಷ್ಟೇ ಅಡುವು ಮಾಡ್ಕೊಂಡು ನಿಮ್ದೊಂದು ಕತಿ ಎತ್ತಾಗ ಅದು ಎಂಥವು ಏನೋ ಎತ್ತಾಗ ನಿಮ್ಮ ಅಣ್ಣನು ನಿಮ್ಮ ಮುಂದೆ ಹೇಳೋದು ಹೇಳ್ತಾನೆ. ಯಾಕಂದ್ರೆ ನೀವೆಲ್ಲಿ ಹೊರಗೆ ಬಾಯ್ ಬಿಡಬಾರ್ದಲ್ಲ, ಅದಕ್ಕೆ ಮಾಡೋದೆಲ್ಲ ಅವನು ಮಾಡ್ತಾನೆ ಇರ್ತಾನೆ ನಿಮ್ಮ ಅಣ್ಣನು. ಇಲ್ಲಾಂದ್ರೆ ಇಷ್ಟು ಗಡ ಗೌಡ್ರ ಸಾಲ ಎಲ್ಲ ತೀರಿಸಿ ಇಷ್ಟೆಲ್ಲ ರೊಕ್ಕ ಮಾಡಿಕೊಂಡು ಇಷ್ಟೆಲ್ಲ ಆರಾಮಾಗಿರೋಕೆ ಅಕ್ಕಿತ್ತನ ಹೇಳ್ರಿ? ನೀವೇ ನೋಡೋಣ. ನಿಮಗೆ ಬುದ್ಧಿ ಇಲ್ಲ ಏನು? ಎಲ್ಲ ಸತ್ಯ ಅಂತಲೇ ನಂಬ್ತೀರಿ. ನಾ ಹೇಳೋದಾದ್ರೆ ಕೇಳ್ರಿ ನನ್ನ ಮಾತು, ಏನೂ ಆಗಲ್ಲ. ನಾನು ಹೇಳ್ತಾ ಇದೀನಲ್ಲ, ನೀವು ಸುಮ್ಮನೆ 2ನೇ ನಂಬರ್ ಕಟ್ಟಿಗೆ ಅದನ್ನೇ ಕೊಡ್ರಿ, ಪಟ ಮಾಡಿ. ಏನ ಆಯ್ತಪ್ಪ, ಹಂಗಾರೆ ಇವತ್ತೇ ಮುಗಿಸ್ತೇನೆ ಕೆಲಸ. ನೋಡು, ನೀ ಹೇಳಿದ್ದಕ್ಕೆ ಮಾಡಾಕತ್ತೇನೆ. ಈಗ ನಾನು ಯಾರ ಬೈದ್ರೆ ಅದು ಏನಾರ ವಿಚಾರ ಗೊತ್ತಾತಂದ್ರೆ ಏನು ಮಾಡ್ಲಿ ಅನ್ನಂಗಾಗೈತಿ. ಏನು ಗೊತ್ತೂ ಆಗಲ್ಲ, ಅದು ಆಗೋದು ಇಲ್ಲ, ಸುಮ್ಮನಿರಿ. ಸರಿ ಅಳೆಂದ್ರೆ ಆದಷ್ಟು ರೊಕ್ಕ ರೂಪಾಯಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ರಿ. ಆಮೇಲೆ ಇಲ್ಲಿ ಯಾಕೆ ಬಂದೇನೆ ಅಂತ ಮಾಡಿರಿ, ನನ್ನ ಮಗ ಜಿತೇಂದ್ರ ಒಂದು ದೊಡ್ಡ ಆರ್ಡ್ರ್ ಹಿಡ್ಕೊಂಬಂದಾನ. ಅಯ್ಯೋ ನಿಮ್ಮ ಅಣ್ಣ ಹಚ್ಕೊಟ್ಟಿದ್ದೆ ಅದಕ್ಕೆ ಬಂತು, ದೊಡ್ಡ ಆರ್ಡ್ರ ಹುಡ್ಕೊಂಬಂದಾನ ನನ್ನ ಮಗ. ಅದನ್ನಿಬ್ರು ಸೇರ್ ಮಾಡ್ರಿ. ರೊಕ್ಕನೋ ರೊಕ್ಕ ಗೊತ್ತನ? ಅಷ್ಟು ರೊಕ್ಕ ಗಳಿಸ್ತೀರಿ, ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಅಣ್ಣನಕ್ಕಿಂತ ಬಲ ಹಾಕಿರಿ. ನನ್ನ ಮಾತು ಕೇಳ್ರಿ. ಇದು ಹೋಗಿ ಮಾತಾಡ್ಕೊರಿ, ಅದು ಹೆಂಗ ಏನು ಎತ್ತ ಅಂತೇಳಿ ಮಾತಾಡ್ಕೊಂಡು ಪಟ ಕೈ ಹಚ್ಚಿಬಿಡ್ರಿ ಮಾಡಾಕ. ಮತ್ತೆ ಯಾಕೆ ತಡ ಮಾಡ್ತೀರಿ? ಇವತ್ತು ಬರ್ತಾರಂತ ನೋಡ್ರಿ ಡಿಪೋಕ್ಕೆ ಅಡ್ವಾನ್ಸ್ ಕೊಡೋಕೇನ. ನೋಡ್ರಿ ಅವ್ರು ಬಂದರು ಅಷ್ಟೇ, ಒಂದು ಟಕ್ ಮಟ್ಟಿಗೆ ಒಂದು ಇದ್ರೊಳಗೆ ಮಾಡಿಕೊಡ್ರಿ. ಏನ ಯಾವುದೇ ಆಗಲಿ ಏನೇ ಆಗಲಿ ಒಂದು 10 ವರ್ಷ ಅಂತೂ ಬಾಳ್ಕಿ ಬಂದೇ ಬರ್ತಾವ. ಬಾಳ್ಕಿ ಬಂತು ಅಂದರೆ ಮುಗೀತಪ್ಪ. 10 ವರ್ಷ ಆದಮೇಲೆ ನಿಮ್ಮನ್ನು ಹುಡುಕೊಂಡು ಬಂದು ಬೈಯೋರು ಯಾರ್ರಿ? ಇರೋರು ಯಾರು ಸಾಯಾರು ಯಾರ ಕತೆ ನಿಮ್ದೊಂದು ತಗ. 10 ವರ್ಷ ಬಂತಾ ಮುಗೀತಷ್ಟೇ. ಆಮೇಲೆ ನೋಡ್ಕೊಳ್ಳೋಣ, ಹೌದಿಲ್ಲ? ಅಲ್ಲಿ ಮಟ್ಟ ಇರೋರು ಯಾರ ಸಾಯಾರು ಯಾರ, ನೀವು ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಸರಿ ಆತು, ಒಟ್ಟು ನೀ ಹೆಂಗೆ ಹೇಳ್ತೀಯ ಹಂಗೆ ಆಗಲಿ. ನಾ ಹೇಳ್ದಷ್ಟು ಮಾಡ್ರಿ. ನಾನೆಲ್ಲ ಇಲ್ಲೋಡಿಲೆ ಅಷ್ಟೇನು ಮಬ್ಬಲ್ಲ ನಾನು, ನನಗೆ ಗೊತ್ತೈತಿ. ಸರಿ ಹೋರಿ. ಅಲ್ಲ, ನಿನ್ನ ಕುಬ್ಸ ಏನಾರು ಮಾಡ್ಬೇಕಾ? ಇಲ್ಲ ನಮ್ಮನೆ ಪದ್ಧತಿ ಇಲ್ಲದ. ಪದ್ಧತಿ ಇಲ್ಲ? ಅಲ್ಲಿ ಮತ್ತೆ ಕುಬ್ಸ್ದಾಗ ಏನೋ ಹಳ್ಯಾಗ ಬಂಗಾರದ ಕೊಡ್ತಿದ್ರು, ನಮ್ಮ ಅಣ್ಣಗೆ ಕೊಟ್ಟರು ಅವ್ರ ತವ್ರ ಮನೆಯವರು, ನಮ್ಮ ಅತ್ತಿಗೆ ತವ್ರ ಮನೆಯವರು. ಇಲ್ರಿ, ನಮ್ಮ ಕಡೆ ಪದ್ಧತಿ ಇಲ್ರಿ ಅದು. ಹಂಗನಾರು ಕೊಡ್ಬೋದಲ್ಲತ್ತಿ? ನಾನು ವೀರ ಪರಾಕ್ರಮಕ್ಕೆ ಒಂದು ಹಂಗೆ ಗಿಫ್ಟ್ ಎಲ್ಲ ಕೊಡ್ಬೋದಲ್ಲ? ಸೋಚಿ ಏನ್ರಿ ನೀವು ಅಂತ. ನಾನು ನೋಡ್ರಿ ಕೆಲಸ ಮಾಡಕ್ಕೆ ಕೆಲ್ಸದ ಕಡೆ ಲಕ್ಷ ಕೊಡ್ರಿ. ಅಲ್ಲ ಆತ ಹೊಕ್ಕೇನಿ, ಅದು ಹೇಳಿದೆ. ಹೋದ್ ನನ್ನ ಗಂಡ ಅವ ನಿಜವಾಗ್ಲೂ ಪದ್ಧತಿ ಇಲ್ಲ ನಮ್ಮ ಕಡೆ. ಇಲ್ಲಪ್ಪ, ನಿಜವಾಗ್ಲೂ ಪದ್ಧತಿ ಇಲ್ಲ. ಪದ್ಧತಿ ಇಲ್ಲದಕ್ಕೆ ಸುಮ್ಮನೆ ಇರೋದಿಲ್ಲ. ಅದು ನಾನು ಬಿಡ್ತಿದ್ದೆ, ಚೊಚ್ಚಲ್ ಬಸ್ರು ಮಾಡ್ತಿದ್ದಿಲ್ಲನ. ಸರಿ ಆಯ್ತು. ನಾನು ಆ ಶಾಂತವ್ವ
ಶಾಂತಕ್ಕನ್ ಮಾಡಿದ್ರಲ್ಲ ಹಂಗೆ ನಂದು ಒಂದು ಗ್ರ್ಯಾಂಡಾಗಿ ಮಾಡಿಸ್ಕೋಬೇಕಂತ ಭಾರಿ ಆಸೆ ಇಟ್ಕೊಂಡಿದ್ದೆ. ಹೌದಾ, ಏನು ಮಾಡೋದವ, ಪದ್ಧತಿ ಇಲ್ಲದ ಮಾಡಕ್ಕೆ ಹೋಗ್ಬಾರ್ದಂಗೆಲ್ಲ. ಸರಿ. ನಿಮ್ಮ ಅತ್ತಿಗೆದಾರ ಎಲ್ಲಿ ಮಾಡೈತಿ? ಮಾಡಿಲ್ಲ, ನೋಡಿಯೇ ಇಲ್ಲ ನೀನು? ಇಲ್ಲಿ ಬಿಡು, ನಾನು ಅವ್ರ ಮನೆ ಕಡೆ ಇಲ್ಲನ ಅಂತ ಮಾಡಿದ್ದೆ. ನಮ್ಮ ಗಂಡ ಮನೆ ಕಡೆ ಪದ್ಧತಿ ಇಲ್ಲ ಅಂತೇಳಿ ನಾವು ಮಾಡಲಿಲ್ಲ. ಬಂದು ಸ್ವಸ್ತ್ಯಾರ್ದು ಮಾಡಲ್ಲ, ಕೊಟ್ಟು ಹೆಣ್ಮಕ್ಳದ್ದು ನಾವು ಮಾಡಲ್ಲ, ಗಂಡು ಮನೆಯವ್ರು ಮಾಡ್ಬೋದು. ಬೇಕಂದ್ರೆ ನಿನ್ನ ಗಂಡನ ಮನೆ ಪದ್ಧತಿ ಇದ್ರೆ ಬೇಕಾರೆ ಮಾಡ್ಕೊ ಅನ್ನು. ಆದ್ರೆ ₹1 ನಾವೇನು ಖರ್ಚು ಹಾಕಬಾರ್ದು, ನಾವು ಮಾಡಬಾರ್ದು ಬಿಡ, ನಮ್ಮ ಮನ್ಯಾಗ ಹೇಳ್ಬೇಕಂದ್ರೆ. ಆಯ್ತು ಬಿಡವ. ನೋಡ, ನಮ್ಮ ಹತ್ರ ಸ್ವಲ್ಪ ರೊಕ್ಕ ಕೊಡೈತಿ. ಅಲ್ಲಿ ಒಂದು ಜಾಗ ನೋಡೀನಿ, ಭಾರಿ ಚಲೋ ಐತಿ, ತೊಗೊಂಡೆ ಬಿಡ ನಾನು ಅದನ್ನ. ಅಲ್ರಿ, ಜಾಗ ತೊಗೊಂಡು ಮನೆ ಕಟ್ಸಿ ಎಲ್ಲಾರು ಕಣ್ ಕುಕ್ಕ ಬದ್ಲಿ ಒಟ್ಟು ರೊಕ್ಕ ಹಿಂದಕ್ಕೆ ಇಟ್ಕೊಂಡು ಸುಮ್ಮನೆ ಇರನ್ ಬಿಡ್ರಿ, ಹೋಲಿ. ಕಣ್ ಕುಕ್ಕಕ್ಕೆ ಏನೈತ್ಲೆ, ನಾವು ದುಡಿತೀವಿ, ನಾವು ಮಾಡ್ತೀವಿ. ಈಗ ನಮ್ಮ ತಮ್ಮನ ಅವನು ಒಂದು ಪಾಡಿಗೆ ಅವ್ನು ತೊಗೊಂಡಾನ, ಅವನು ದುಡಿತಾ ಇದಾನ. ಅದು 1-2 ಗಿರಾಕಿನೂ ಹಚ್ಕೊಟ್ಟೆ, ಮುಗೀತು. ನೀವು ಗಿರಾಕಿ ಹಚ್ಕೊಡ್ರಿ. ಅವ್ರು ನೋಡಿದ್ರೆ ನಮ್ಗೆ ಸಿಕ್ಕವ್ರನ್ನ ಇದು ಅವ್ರ ಕಡೆ ಮಾಡಿಸ್ಕೋಬೇಡ್ರಿ, ₹100 ಕಮ್ಮಿ ಕೊಡ್ತೇವಿ, ನಮ್ಮ ಕಡೆನೇ ಮಾಡಿಸ್ಕೊರಿ ಅಂತೇಳಿ ಅವ್ರು ಮಾತಾಡ್ಲಿ. ಅಯ್ಯೋ, ಅದು ಬಿಡು ಹೋಗ್ಲಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ. ಅಂದ ತಕ್ಷಣ ಏನು ಆಗ್ಬಿಡ್ತತೆ. ಹಣೆ ಬರ್ದಾಗ ಇದ್ದಿದ್ದು ತಪ್ಸಕ್ಕೆ ಯಾರಿಗಿಂದ ಆಕತಿ ಹೇಳು. ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವಪ್ಪ, ಅಷ್ಟೇ. ಸರಿ ಆತ. ಹೇಳು, ಗೌಡ್ರ ಮನೆಗೆ ಹೋಗ್ಬರನ್. ಯಾಕ? ಅಲ್ಲೇ ಅವ್ರ ಮನೆ ಆತಾತನ ಒಂದು ಜಾಗ ನೋಡಿರೋದು. ಅದು ಗೌಡ್ರಿಗೆ ಆ ಜಗದ ಮಾಲೀಕ ಗೊತ್ತಂತ. ಅಲ್ಲೇ ಹೋಗಿ ಮಾತಾಡಿ ಗೌಡ್ರಿಗೆ ಹೇಳಿ ಸ್ವಲ್ಪ ನಮಗೊಂದಿಟ್ಟು ಅದ್ರೊಳಗೆ ಒಂಚೂರು ಏನಾರ ಕಡಿಮೆ ಮಾಡಿಸ್ಕೊಡ್ತೀರೇನ ನೋಡ್ರಿ ರೇಟ್ ಅಂತ ಹೇಳಿ ಮಾತಾಡೋಣ. ಯಾಕೆ ಒಂದು ಲಕ್ಷ ರೂಪಾಯಿ ಕಮ್ಮಿ ಆದ್ರೂ ನಮ್ಗೆ ಎಷ್ಟು ಲಾಭ, ಅದು ಹೌದಿಲ್ಲ? ಅದಕ್ಕೆ ಆಯ್ತು ತಗೋರಿ, ಹೋಗ್ಬರ ನಡ್ರಿ. ಅಪ್ಪ, ನಂಗೆ ಮಾವಿನಹಣ್ಣು ಬೇಕು. ಅಯ್ಯ, ನನ್ನ ಮನೆ ಲಕ್ಷ್ಮಿ ನೀನು. ಮಾವಿನಹಣ್ಣು ಅಷ್ಟೇ ಯಾಕೆ, ನಿಂಗೆ ಏನು ಬೇಕು ಹೇಳಿ ಎಲ್ಲ ಕೊಡಿಸ್ತೀನಿ. ತಡಿ, ಈಗ ಫಸ್ಟ್ ಅವ್ವ ನಾನು ನೀನು ಅಲ್ಲಿ ಹೋಗಿ ಬರೋಣ, ಬಂದಿದ್ದು ನಿಂಗೆ ಕೊಡಿಸ್ತೀನಿ. ಅವ್ವ, ಅಪ್ಪ, ನಂಗೆ ಪಾಟಿ ಪೆನ್ಸಿಲ್ ಬೇಕು. ಹೌದಾ, ಬರ್ತದ, ದಾರಕ್ಕೆ ತೊಗೊಂಬರೋಣ.